ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಸುಬ್ರಹ್ಮಣ್ಯಕ್ಕೆ ಹೋದ ವಿಡಿಯೋವನ್ನು ಹಾಕಿದ್ದೆ. ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಾವು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದು ಎಲ್ಲಿಗೆ ಅಂತ ಹೇಳಿ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ನಾವೀಗ ಬಂದಿರುವಂತದ್ದು ಶಿಶಿಲೇಶ್ವರ ದೇವಸ್ಥಾನ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ. ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀಗ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದೆವು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇದೆ. ಪ್ರಕೃತಿಯ ಹಚ್ಚ ಹಸುರಿನ ನಡುವೆ ಇರುವ ಈಶ್ವರ ದೇವಸ್ಥಾನ ಇದು. ಪಕ್ಕದಲ್ಲಿಯೇ ಕಪಿಲಾ ನದಿ ಹರಿಯುತ್ತದೆ. ಈ ನದಿಯಲ್ಲಿ ಸಾವಿರಾರು ದೇವರ ಮೀನುಗಳು ಇದೆ. ಇದನ್ನು ನೋಡಿದರೆ ನಮ್ಮ ಮನಸ್ಸು ತುಂಬಿ ಬರ್ತದೆ. ಇಲ್ಲಿರುವ ಮೀನುಗಳಿಗೆ ನಾವು ಅಕ್ಕಿ ಮತ್ತೆ ಮಂಡಕ್ಕಿಯನ್ನು ಆಹಾರವಾಗಿ ಕೊಡಬಹುದು. ಇದು ಇಲ್ಲಿನ ವಿಶೇಷ ಮತ್ತು ಪವಿತ್ರ ಆಚರಣೆಯಾಗಿದೆ. ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋದಂತಹ ಭಕ್ತರು ಇಲ್ಲಿಗೆ ಬರಲೇಬೇಕು. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಲೇಬೇಕು. ಯಾಕೆ ಅಂದ್ರೆ ನಿಜವಾದ ಪ್ರಕೃತಿಯ ಸೌಂದರ್ಯ ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ಇಲ್ಲಿ. ಸುತ್ತಲೂ ಹಸಿರು, ಅದರ ಮಧ್ಯೆ ದೇವಸ್ಥಾನ, ಪಕ್ಕದಲ್ಲಿ ಕಪಿಲಾ ನದಿ ಹರಿಯುತ್ತದೆ. ಆ ನದಿಯಲ್ಲಿ ರಾಶಿ ರಾಶಿ ದೇವರ ಮೀನುಗಳಿದೆ. ನದಿ ದಾಟಲು ತೂಗು ಸೇತುವೆ ಇದೆ. ತೂಗು ಸೇತುವೆಯಲ್ಲಿ ನಿಂತು ನೋಡಿದರೆ ಹಚ್ಚ ಹಸುರಿನಿಂದ ಕೂಡಿದ ಪಶ್ಚಿಮ ಘಟ್ಟ ಕಾಣ್ತದೆ. ನಗರಗಳಲ್ಲಿ ಕಟ್ಟಡಗಳ ಮಧ್ಯೆ ವಾಸಿಸುತ್ತಿರುವ ಜನರು ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದರೆ ಖಂಡಿತವಾಗಿಯೂ ಅವರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಸಿಗ್ತದೆ. ತೂಗು ಸೇತುವೆ ಮೇಲೆ ಹೋಗ್ತಾ ಇದ್ದೇವೆ. ಹೋಗ್ಬಹುದು ತೂಗು ಸೇತುವೆ ಮೇಲೆ. ಇಲ್ಲಿ ನೋಡಿ, ತೂಗು ಸೇತುವೆಯಲ್ಲಿ ನಿಂತು ನೋಡಿದ್ರೆ ಮೀನು ಎಷ್ಟು ಕಾಣ್ತದೆ ಅಂತ ಹೇಳಿ. ತೂಗು ಸೇತುವೆ ಈಗ ಕಾಣ್ಲಿಕ್ಕೆ ಸಿಗುವುದೇ ಅಪರೂಪ. ಈ ದೇವಸ್ಥಾನದಲ್ಲಿ ಇರುವಂತಹ ಶಿವಲಿಂಗ ಯಾರು ಸ್ಥಾಪನೆ ಮಾಡಿದ್ದಲ್ಲ, ತಾನಾಗಿಯೇ ಉದ್ಭವಿಸಿದ್ದು ಅನ್ನುವಂತಹ ನಂಬಿಕೆ ಇದೆ. ಇಲ್ಲೊಂದು ಹತ್ತಿ ಮರ ಇದೆ. ಅದರ ಬುಡದಲ್ಲೇ ಮೀನುಗಳು ಜಾಸ್ತಿ ಇದೆ. ಅದನ್ನ ನಾವು ತೂಗು ಸೇತುವೆಯಲ್ಲಿ ನಿಂತು ನೋಡಬಹುದು.
ತಿಂದು ಸಾಯ್ತವೆ ಯಾರು ಮೀನುಗಳು ಅಂತಕ್ಕೆ ಅದಕ್ಕೆ ಒಂದು ತಿಂತವೆ ಯಾರು ಹೇಳಿದ್ದು ನಂಗೆ ಗೊತ್ತು ನಮ್ಮ ಕಡೆ ಎಲ್ಲ ಇತ್ತು ಅದಕ್ಕೆ ಅಲ್ಲಿ ಬೂಡದ ಹತ್ರ ಇರೋದು ಅದು ತಂಪಿರುತ್ತಲ್ಲ ಮತ್ತೆ ಅದು ತೋರೋದಿಲ್ಲ ಹಿಂಗೆ ಈ ಕಣ್ಣ ತೋರ್ದಕ್ಕೆ ಜಗಳ ಅನ್ಪುನ ಮೀನು ಹೋಗಲ್ಲ ಇಲ್ಲ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.